ಒಂದ ದಿವಸಕ್ಕೆ ಆಗ್ತದೇನು? ಏನಾದರೂ ಮಾಡಲಿಕ್ಕಾಗ್ತದೇನು? ಸಾವಕಾಶ ಸಾವಕಾಶ ನಮ್ಮ ಸಾಧನೆ ವರುಷಗಳ ಕಾಲ ಜೀವನದ ತುಂಬ ಸಾಗಬೇಕಾಗ್ತದೆ. ಅದು ನಿರಂತರವಾಗಿ ಆಸತ್ಕಾರ ಸೇವಿತವಾಗಿ ನಡೆಯಬೇಕಾಗ್ತದೆ. ಅದಕ್ಕೆ ದೀರ್ಘಕಾಲ ಈ ಸಾಧನೆ ಸಿದ್ಧಿ ಆಗೋವರೆಗೆ ಮುಂದುವರಿಸುವಂಥ ಒಂದು ಛಲ ಅದಲ್ಲ, ನಿರ್ಧಾರ ಅದಲ್ಲ, ಅದು ಬಹಳ ಮಹತ್ವದ್ದು. ನಿರ್ಧಾರ ಅಂತೇವೆ ಬೇಕು. ಅದಕ್ಕಾಗಿ ಏನು ಬೇಕೋ ಪರಿಶ್ರಮಕ್ಕೂ ಮನಸ್ಸು ಸಿದ್ಧವಾಗಿರಬೇಕು. ಅದಕ್ಕಾಗಿ ಸಮಯ ಕೊಡಲಿಕ್ಕೂ ಸಿದ್ಧನಾಗಿರಬೇಕು. ಜೀವನವನ್ನೇ ಮೀಸಲಾಗಿ ಅದಕ್ಕಾಗಿ ಇಡುವ ಮನಸ್ಥಿತಿ ಇರಬೇಕು. ಇದು ನಿರ್ಧಾರ. ಹೋಗೋದು. ಒಂದು ಊರಿಗೆ ನಾವು ತಲುಪಬೇಕಾಗಿದೆ ಅಂದರೆ ಏನು ಬೇಕಾದ್ದು ಬರಲಿ, ಚಲನ ಆ ಬಳಿಕ ಛಲ ಎರಡೂ ಹೋಗಿ ತೀರಬೇಕಂತನ್ನೋದು ಛಲ. ಅದಕ್ಕಾಗಿ ಮಾಡಬೇಕಾದ ಪರಿಶ್ರಮ ಚಲನ ಇದು. ಚಲನವೂ ಬೇಕಾಗ್ತದೆ, ಛಲವೂ ಬೇಕಾಗ್ತದೆ. ಎರಡು ಇತ್ತು ಅಂದರೆ ಏನನ್ನಾದರೂ ಸಾಧಿಸಬಹುದು ಈ ಜಗತ್ತಿನೊಳಗೆ. ಒಬ್ಬ ಶಿಲ್ಪಿ ಇರ್ತಾನೆ, ಒಂದ ದಿವಸಕ್ಕೆ ಶಿಲ್ಪಿ ಆಗ್ತಾನೇನು ಹೇಳಿ? ಹೀಗೆ ಒಂದು ಕಲ್ಲು ಅವನ ಕೈಯಾಗ ಕೊಟ್ಟರೆ, ಒಂದಿಷ್ಟು ಸಾಮಾನ ಕೊಟ್ಟು ಬಿಟ್ಟರೆ ಅವೇನು ಶಿಲ್ಪಿ ಆಗ್ತಾನೆ? ಒಂದು ದಿವಸ ಕಲ್ಲು ಮೇಲೆ ಕೆಲಸ ಮಾಡಿದರೆ ಶಿಲ್ಪಿ ಆಗ್ತಾನೆ? ಒಬ್ಬ ಶಿಲ್ಪಿ ತಯಾರಾಗಬೇಕಾದ್ರೆ ಮೈಕೆಲ್ ಆಂಜೆಲೋ ಬಹಳ ದೊಡ್ಡ ಜಗತ್ತಿನ ಶ್ರೇಷ್ಠ ಶಿಲ್ಪಿ ಆತ. ಮೈಕೆಲ್ ಆಂಜೆಲೋ ಇಟಾಲಿಯನ್. ತಯಾರಾಗಬೇಕಾದ್ರೆ ಒಂದಲ್ಲ ಎರಡಲ್ಲ ಇಲ್ಲ. ಅದು ಅನ್ನ ಕಟ್ಟಿ ಹೊಟ್ಟೆ ಕಟ್ಟಿ ಇಲ್ಲ, ನಿದ್ರೆ ಕಟ್ಟಿ ಎಲ್ಲವನ್ನ ಪರಿತ್ಯಾಗ ಮಾಡಿ ಅದೇ ಮಾಡಿದ ಮನುಷ್ಯ. ಅವನ ಕನಸ ಮನಸ್ಸಿನಲ್ಲಿ ಬೇರೆ ಏನಿರಲಿ, ಬರೇ ಕೆತ್ತಬೇಕು. ಕಲ್ಲಿನಲ್ಲಿ ಮೂರ್ತಿಯನ್ನು ಮೂಡಿಸಬೇಕು. ಏನು ಮೂಡಬೇಕು? ಸೌಂದರ್ಯವೇ ಮೂಡಿ ನಿಲ್ಲಬೇಕಲ್ಲೇ. ಕಲ್ಲೊಳಗೆ ಸಾಮಾನ್ಯ ಬಂದ ಕಲ್ಲೊಳಗೆ ಅಸಾಮಾನ್ಯ ಸೌಂದರ್ಯ ಅದನ್ನು ಮೂಡಿಸಬೇಕು ಅಂತ ಕನಸ. ಒಂದು ದಿವಸದ ಕನಸಲ್ಲ, ದಿನ ಅದನ್ನೇ. ಎದ್ರು ಅದೇ, ಕೂತರೂ ಅದೇ. ಒಂದು ದಿವಸ ಮೈಕೆಲ್ ಆಂಜೆಲೋ. ಜಗತ್ತು ಇಂದಿಗೂ ಆತನನ್ನು ನೆನೆಸಿಕೊಳ್ಳುತ್ತದೆ. ಆತನ ಮೂರ್ತಿಗಳನ್ನು ನೋಡೋದಕ್ಕಾಗಿ ಇಟಾಲಿ ದೇಶಕ್ಕೆ ಸಾವಿರಲ್ಲ ಲಕ್ಷ ಜನ ಹೋಗ್ತಾರೆ ವರುಷ ಬರೇ ಮೂರ್ತಿ ನೋಡೋದಕ್ಕೆ. ಆ ಮನುಷ್ಯ ಎಷ್ಟು ಕೆಲಸ ಮಾಡಿರಬೇಡ. ಇದೆಲ್ಲ ಒಂದು ದಿವಸಕ್ಕಾಗ್ತದೇನೋ ಹೇಳಿ. ಆದರೆ ಒಡೆಯೋದಕ್ಕೆ ಎಷ್ಟು ಬೇಕು ಹೇಳಿ? ಮೂರ್ತಿ ತಯಾರ ಮಾಡೋದಕ್ಕಾಗಿ ಪರಿಶ್ರಮ ವರುಷಗಳ ಕಾಲ. ಆ ಕಲೆಯ ಸಾಧನೆ ಮಾಡೋದಕ್ಕಾಗಿ, ಅದನ್ನು ಸಿದ್ಧಿಸೋದಕ್ಕಾಗಿ ವರುಷ ಬೇಕಾಗ್ತವ. ಒಬ್ಬ ಒಡಿತೀನಿ ಅಂತ ಹೊರಟ್ರೆ ಅದಕ್ಕೆ ಯಾವ ಸಾಧನ ಬೇಕಾಗ್ತದೆ ಹೇಳಿ? ಅದಕ್ಕೇನು ಬಹಳ ಬುದ್ಧಿ ಬೇಕಾಗ್ತದೇನು? ಪರಿಶ್ರಮ ಬೇಕಾಗ್ತದೇನು? ಏನು ಪ್ರಾಕ್ಟೀಸ್ ಬೇಕಾಗ್ತದೇನು? ಏನಿಲ್ಲ, ಒಂದು ಕಲ್ಲು ತಗೊಳ್ಳೋದದ, ಹಾಕೋದದ, ಮುರಿದು ಹೋಗ್ತದದ. ವರುಷಗಳ ಪರಿಶ್ರಮ ಒಂದು ಕ್ಷಣದಲ್ಲಿ ನಷ್ಟ ಆಗ್ತದದ. ಆದರೆ ಯಾರು ಶ್ರೇಷ್ಠ? ಎಂಥ ತ್ಯಾಗ, ಏನು ಸಾಹಸ, ಎಷ್ಟು ಅದಕ್ಕಾಗಿ ದುಡಿಮೆ. ಇಷ್ಟೆಲ್ಲ ಮಾಡಿದಂಥ ಮೈಕೆಲ್ ಆಂಜೆಲೋ ಜಗತ್ತನ್ನು ಶ್ರೀಮಂತ ಮಾಡಿದ. ಇಟಾಲಿ ದೇಶವನ್ನೇ ಶ್ರೀಮಂತ ಮಾಡಿದ. ಅದನ್ನು ಒಡೆಯವ್ರದ್ದು ಎಷ್ಟು.
ಒಡೆಯೋದು ಎಷ್ಟೊತ್ತು. ಯಾವನಾದರೂ ಒಬ್ಬ ಹುಚ್ಚನೂ ಹೊಡಿತಾನೆ, ಅದನ್ನೇನು ಭಾಳ ದೊಡ್ಡದೇನು. ಒಡೆಯವನಿಗೆ ಗೊತ್ತಾಗೋದಿಲ್ಲ ಇದರ ಹಿಂದೆ ಪರಿಶ್ರಮ ಎಷ್ಟದ ಅಂತ, ಗೊತ್ತಾಗೋದಿಲ್ಲ. ಒಂದು ಸುಂದರ ಮನೆ ಒಡೆಯೋದಕ್ಕೆ ಎಷ್ಟೊತ್ತು ಹೇಳಿ. ಎಷ್ಟು ಚೆಂದಾಗಿ ನಡೆದು ಹೋದಂಥ ಒಂದು ಮನೆ. ರಾಮ ಪಾಪ ಸೀತಾದೇವಿಯನ್ನು ತಗೊಂಡು ಬಹಳ ಕಷ್ಟಪಟ್ಟು ಶ್ರೀಲಂಕಾದಿಂದ ಕರ್ಕೊಂಡು ಬಂದ. ರಾಮಾಯಣ ಆಗಿ ಹೋಗಿತ್ತು, ಅಷ್ಟು ಕಷ್ಟಪಟ್ಟ. ಎಲ್ಲ ಸಾಹಸ ಮಾಡಿ ಮಾಡಿ ಕೊನೆಗೆ ಮಾರುತಿಯ ಸಹಾಯ ಪಡೆದು ಸೀತಾದೇವಿಯನ್ನು ಕರ್ಕೊಂಡು ಬಂದ. ಎಷ್ಟು ಆನಂದ ಆಗಿತ್ತು. 14 ವರ್ಷದ ಹಿಂದೆ ಹೊರಟಾಗ ಈಗ ಬರುವಾಗ ಎಷ್ಟು ವ್ಯತ್ಯಾಸ. ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿ ರಾಮ ತಿರುಗಿ ಬಂದ. ಸೀತಾದೇವಿಯನ್ನು ಕರೆತಂದ, ಸಿಂಹಾಸನ ಮೇಲೆ ಕೂಡಿಸಿದ. ಏನು ಆನಂದವೇ ಆನಂದವಾಗಿತ್ತು. ಅದಕ್ಕಾಗಿ ಕಷ್ಟಪಟ್ಟವ ಮಾರುತಿ, ಅವನ ಗೆಳೆಯರು ಬಹಳ ಕಷ್ಟಪಟ್ಟರು. ಇಷ್ಟೆಲ್ಲ ಮಾಡಿ ರಾಮನ ಜೀವನವನ್ನು ಮನೆತನವನ್ನು ಹಿಂಗೆ ಸುಂದರಗೊಳಿಸಿದರು. ಒಬ್ಬ ಅಗಸ ಅಷ್ಟೆ. ರಾಮನನ್ನು ಅಗಲಿಸೋದಕ್ಕೆ, ಸೀತಾದೇವಿ ರಾಮರನ್ನು ಅಗಲಿಸೋದಕ್ಕೆ ರಾವಣ ಬೇಕಾಗುವುದಲ್ಲ, ಒಬ್ಬ ಅಷ್ಟೆ. ಸುಮ್ಮನೆ ಒಬ್ಬ ಮನುಷ್ಯ, ಒಬ್ಬ ಸಾದಾ ಮನುಷ್ಯ ಒಡಿಸೋದಕ್ಕೇನು ತಪಸ್ಸು ಬೇಕಾಗ್ತದೆ ಹೇಳಿ. ಮನೆ ಕಟ್ಟೋದಕ್ಕೆ ಸಾಹಸ ಬೇಕಾಗ್ತದೆ, ತಪಸ್ಸು ಬೇಕಾಗ್ತದೆ, ಪರಿಶ್ರಮ ಬೇಕಾಗ್ತದೆ. ಕೆಡಿಸೋದಕ್ಕೆ ಎಷ್ಟೊತ್ತದ. ಸುಂದರ ಮನೆ ಕಟ್ಟಬೇಕಾದ್ರೆ ಪಾಪ ತಾಯಿ ತಂದೆ ಎಷ್ಟು ಕಷ್ಟಪಡ್ತಾರೆ. ಎಷ್ಟು ಸುಂದರವಾದಂಥ ಒಂದು ಮನೆ ಕಟ್ಕೋತಾರೆ, ಮನೆ ವಾತಾವರಣ ನಿರ್ಮಾಣ ಮಾಡ್ತಾರೆ, ಸುತ್ತಮುತ್ತ ಒಂದಿಷ್ಟು ಗಾರ್ಡನ್ ಮಾಡ್ಕೋತಾರೆ, ಎಲ್ಲ ಕಷ್ಟಪಡ್ತಾರೆ. ಇದನ್ನು ಕೆಡಿಸೋಕೆ ಎಷ್ಟೊತ್ತು ಹೇಳಿ, ಕೆಡಿಸೋದು ಎಷ್ಟೊತ್ತು. ಹಾಗೆ ಉಳಿಯೋದು ಯಾವುದು, ಜಗತ್ತು ನೆನೆಸೋದು ಯಾವುದು, ಜಗತ್ತಿನಲ್ಲಿ ಅಪ್ರತಿಮ ಸಂಪತ್ತನ್ನು ಹೆಚ್ಚಿಸೋದು ಯಾವುದು ಅಂದರೆ ಪರಿಶ್ರಮದಿಂದ ಪಡೆದ ಸಿದ್ಧಿ ಅದ. ಅದನ್ನು ಪಡೆಯೋದು ಹೊರಗೆ ಇರಲಿ ಒಳಗೆ ಇರಲಿ, ಅದು ಬಹಳ ಮಹತ್ವದ್ದು. ಅದು ಬಹಳ ಮಹತ್ವದ್ದು. ಭೌತಿಕ ಸಿದ್ಧಿ ಪಡಿಬೇಕಾದರೂ, ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೂ ದಿನಗಳೇ ಬೇಕಾಗ್ತವೆ. ಆಂತರಿಕ ಸಾಧನೆಯನ್ನು ಮಾಡಬೇಕಾದರೂ ದಿನಗಳೇ ಬೇಕಾಗ್ತವೆ. ಇದು ಶಾಂತಿ, ಪರಮಶಾಂತಿ, ಪಾರಮಾರ್ಥಿಕ ಆಂತರಿಕ ಸಿದ್ಧಿ. ಅದು ಹೊರಗೆ ಈ ಸಿದ್ಧಿಗಳು ಸೌಂದರ್ಯ ತರುವಂಥ ಒಬ್ಬ ಶಿಲ್ಪಿ, ಒಬ್ಬ ಪೇಂಟರ್, ಒಬ್ಬ ಸಂಗೀತಜ್ಞ, ಒಬ್ಬ ನರ್ತಕಿ, ಒಬ್ಬ ಸಾಹಸಿ, ಒಬ್ಬ ವಿಜ್ಞಾನಿ, ಎಲ್ಲರೂ ಕಷ್ಟಪಟ್ಟು ಬೆಳೆಯುವವರೇ, ಕಟ್ಟುವವರು ಜಗತ್ತನ್ನು. ಅವರೆಲ್ಲ ಕಟ್ಟವರು. ಗುರುಗಳು ಎಷ್ಟು ಅದ್ಭುತವಾಗಿ ಕಟ್ತಾರೆ. ಒಬ್ಬ ಶಿಕ್ಷಕ, ಒಬ್ಬ ಗುರು ಸಣ್ಣ ಹುಡುಗನ್ನು ತಗೊಂಡು ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನು ತಯಾರು ಮಾಡಬೇಕಾದ್ರೆ ಒಂದು ದಿವಸದ ಕೆಲಸ ಏನು. ಎಷ್ಟು ಕಷ್ಟಪಟ್ಟು ಕ್ಷಣ 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 ಕಲಿಸಿಗೋತು ಹೋಗ್ತಾರೆ. 10 ವರ್ಷ 20 ವರ್ಷ 30 ವರ್ಷ ಕಲಿಸ್ತಾರೆ. ಒಬ್ಬ ವಿಜ್ಞಾನಿ ತಯಾರಾಗ್ತಾನೆ, ಒಬ್ಬ ಮಹಾನುಭಾವ ತಯಾರಾಗ್ತಾನೆ. ಬೇಕು, ಎರಡೂ ಬೇಕು. ಇದಕ್ಕಾಗಿ ಒಳಗೆ ಶಾಂತಿಯ ಸಾಧನೆ, ಪರಮ ಸಾಧನೆ, ಹೊರಗೆ ಜಗತ್ತಿನ ಸಾಧನೆ, ಇವು ಎರಡನ್ನ ಪಡಿಬೇಕಾಗಿತ್ತು ಅಂದರೆ ಸತು ದೀರ್ಘಕಾಲ. ನೈರಂತರ್ಯ, ಆ ಸತ್ಕಾರ, ಆ ಸೇವಿತ, ದುಡಿಬೇಕು. ಅದು ದುಡಿಯೋದು
ಅದು ಹೆಂಗಿರಬೇಕಂದ್ರೆ ಸತು ದೀರ್ಘಕಾಲ ಮನಸ್ಸು ತಯಾರಾಗಿರಬೇಕು. ಇಂದೇ ಅಂತಲ್ಲ, 10 ವರ್ಷ ಆದರೆ ಚಿಂತಿಲ್ಲ, ಮಾಡೋದು ಅದರಾಗ ಮಜಾ ಇರ್ತದೆ. ಮಾಡೋದು ದಿನಗಳು ಹೋದರೆ ಏನಾಯಿತು, ದಿನಗಳನ್ನು ಸುಂದರವಾಗಿ ನಾವು ಕಳಿತೇವೆ, ಅನುಭವಿಸ್ತೇವೆ. ದಾರಿ ನಡೆಯುವಾಗ ಆನಂದ ಇರ್ತದೆ. ಒಂದು ಇರಿಬಿ ಹೊಂಟಿತ್ತು. ಎಲ್ಲಿಗೆ? ಹಿಮಾಲಯದ ಹಿಮದ ಬೆಟ್ಟಕ್ಕೆ ಪ್ರಯಾಣಕ್ಕೆ ಹೊಂಟಿತ್ತು. ಒಂದಿಷ್ಟು ಇಚ್ಛೆ, ಹಿಮಾಲಯ ಬೆಟ್ಟವನ್ನು ತಲುಪಬೇಕು, ಏರಬೇಕಂತ. ಇರಿಬಿ ದಾರಿಯೊಳಗೆ ಒಂದು ಹಕ್ಕಿ ಬೆಟ್ಟ ಆತು. ಇರಿಬಿಗೆ ಕೇಳ್ತು, ಎಲ್ಲಿ ಹೊಂಟಿದೀಯಾ ಅಂತ. ಇರಿಬಿ ಹೇಳ್ತು, ನಾನು ಹಿಮಾಲಯ ಗೌರಿಶಂಕರ ಏರಾಕ್ ಹೊಂಟೀನಿ ಅಂತು. ಗೌರಿಶಂಕರ ಗೊತ್ತದ ನಿಮಗೆ? ಇನ್ನು ಮನುಷ್ಯರೇ ಹೋಗೋಕ್ಕಾಗೋದಿಲ್ಲ, ನೀವೆಂದೂ ನೋಡೇ ಇಲ್ಲ. ಅಂಥ ಗೌರಿಶಂಕರ ನೋಡಕ್ಕೆ ಹೊಂಟಿತ್ತು. ಯಾವುದೋ ಮೂಡಲ್ಗಿಯ ಒಂದು ಇರಿವಿ. ಅದಕ್ಕೆ ಅಂಥ ಕನಸ ಬಿದ್ದಿರಬೇಡ. ನಮಗೆ ಅಂಥ ಕನಸ ಬೀಳ್ತಾವ, ಅದಕ್ಕೆ ಅಂಥ ಕನಸ ಬಿದ್ದಿರಬೇಡ. ನಮ್ಮಲ್ಲೂ ಒಬ್ಬ ಹೊಂಟಿದ್ದ. ಎಲ್ಲಿಗೆ? ಇರಿವಿ ಹೊಂಟಿತ್ತು. ಅವಾಗ ಒಂದು ಹಕ್ಕಿ, ಸಣ್ಣ ಪಕ್ಷಿ ಬಂದು ಅದರ ಹತ್ತಿರ ಕೂತು ಕೇಳ್ತು, ಬಹಳ ಅವಸರದಾಗದಿಯಲ್ಲ, ಎಲ್ಲಿಗೆ ಹೋಗ್ತೀಯ ಅಂತು ಹಕ್ಕಿ. ಅವಾಗ ಅದು ಇರಿಬಿ ಹೇಳ್ತು, ನೋಡು, ನಾನು ಗೌರಿಶಂಕರಕ್ಕೆ ಹೊರಟೇನಿ. ಅಷ್ಟು ಉತ್ಸಾಹದಕ್ಕೆ ನಾನು ಗೌರಿಶಂಕರಕ್ಕೆ ಹೊರಟಿದ್ದೇನೆ ಅಂತ. ಅವಾಗ ಹಕ್ಕಿ ಹೇಳ್ತು, ಅಲ್ಲೋ, ಏನು ಈ ರೀತಿ ಸಣ್ಣ ಸಣ್ಣ ಕಾಲಗಳು, ನೀವು ನಡೆಯಾಮೆ ಯಾವಾಗ, ಹೋಗಾಮೆ ಯಾವಾಗ, ಎಷ್ಟು ದೂರದ ಗೊತ್ತೇನು ಅಂತ. ಎಷ್ಟು ದೂರದ ಅಂತು ಕೇಳ್ತು. ಯಾವುದು? ಇರಿವೆ. ಅವಾಗ ಹಕ್ಕಿ ಹೇಳ್ತು, ನಾನು ಹೋಗಿ ಬಂದವನೇ, ಆದರೆ ಅದು ಬಹಳ ದೂರ. ಎಷ್ಟು ಅಂತು ಇರಿವೆ. ಅದು ಹೇಳ್ತು, 2000 ಕಿಲೋಮೀಟರ್. ಅವಾಗ ಅದು ಹೇಳ್ತು, ಇರಿವೆ, ಇಷ್ಟನ ಅಂತು. 2000? ನಾನು ಹೋಗೇ ತೀರ್ತೀನಿ ಅಂತು. ಹಂಗದೆ ಏನು 2 ನಾವು ಹೋಗೋ ಮಾಡೋದಲ್ಲ. ಮುಂಜಾನೆ 6ಕ್ಕೆ ಬರ್ಬೇಕಾರು 6:30. ಮನೆ ಬಿಟ್ಟು ಇಷ್ಟು ದೂರ ಹೆಂಗೆ ಹೋಗೋದು ನಮ್ಮದು? ಅದು 2000 ಹೋಗಿಬಿಡ್ತೀನಿ ಅಂತ ಇರಿವೆ. ಅದು ಬೇಕು, ದೀರ್ಘಕಾಲ ಪರಿಶ್ರಮ ಮಾಡುವ ದೃಢ ಮನಸ್ಸು ಬೇಕಲ್ಲ. ಅದು ಇತ್ತು ಅಂದರೆ ಇದು ಸುಲಭ ಆಗ್ತದೆ. ಆವಾಗ ಪಕ್ಷಿ ಅಂತೂ ಇದ್ಯಾಂಥ ಭಾಷಾನಿಂದ ಅಂತ. ನೀನರೇ ತಾಸಿಗಿಟ್ಟಿಟ್ಟು ಹೋಗಾವ, ಅದು ಎಲ್ಲಿ ಏನು ಮಾತು, ಎಷ್ಟು ದೂರ, ಯಾರ್ಯಾರು ಹೋಗೋದಿಲ್ಲ. ನಮ್ಮಂಥ ಪಕ್ಷಿಗಳು ಸಹಿತ ಹೋಗೋದಕ್ಕಷ್ಟಿರುವಾಗ ನೀನೇನು ಅಂತ. ಆವಾಗ ಇರಿಬಿ ಹೇಳ್ತು, ನಡ್ಕೋತು ಹೋದರೆ ಸ್ವರ್ಗಕ್ಕೂ ಮುಟ್ತೇವೆ, ಇದೇನು ದೊಡ್ಡ ಮಾತು. ನಿಂತರೆ ಎಲ್ಲಿ ಹೋಗೋದಿಲ್ಲ. ಈಗ ನಾ 2 ಹೆಜ್ಜೆ ಇಟ್ಟು ಸಮೀಪ ಆತಿಲ್ಲ ಅಂತು. ಯಾವುದು? ಇರಿವಿ. 2 ಹೆಜ್ಜೆ ಇಟ್ಟಿನಲ್ಲ, ಅಟ್ಟು ಸಮೀಪ ಆತು. ಹಾಗೆ ಇಟ್ಕೋತ ಹೋದ್ರೆ ಸಮೀಪ ಆಕ್ಕೋತ ಹೋಗ್ತದೆ. ದಿವಸ ಕೆಣಿಸ್ಬೇಕು, ಸಮೀಪ ಆಗ್ತದೆ ಅನ್ನೋದು ಬಹಳ ದೊಡ್ಡದು ಅಂತ. ಹಂಗ ಸಾಧನ ಮಾಡೋ ಮನುಷ್ಯಾಗ ಬಹಳ ಅನಿಸಬಾರ್ದು. ಏನು 1-2 ಕಿಲೋಮೀಟರ್ ಇರಿಬಿಟ್ಟು ಹೇಳ್ತದೆ. ನಮಗೆ ಗಾಡಿಗಳದಾವ, ಹೆಲಿಕಾಪ್ಟರ್ಗಳದಾವ, ವಿಮಾನಗಳದಾವ, ಎಲ್ಲ ಅದಾವ. ಆದರೂ ನಮಗೆ ದೂರ ಆಗ್ತದೆ. ಆ ಇರಿವಿಗೆ ಎಷ್ಟು ಸಮೀಪ ಆಗ್ಯದೆ. ಅದಕ್ಕೆ ಅದು ತಪಸ್ವಿ, ನಾವಲ್ಲ ಅಷ್ಟೆ. ನಮಗೆ ತಾಪ ಆಗ್ತದೆ. ಮಾಡಬೇಕು ಮನುಷ್ಯ.
ಎಲ್ಲವನ್ನೂ ಸಹಜ ಸಹಜ ಅಂತಲ್ಲ, ಸ್ವಲ್ಪ ಪರಿಶ್ರಮದ ಮಧ್ಯದಲ್ಲಿ ಒಂದೇನೋ ಆನಂದ ಇರ್ತದೆ. ಆವಾಗ ಎರಿಬ್ ಹೇಳ್ತು, ನೋಡು ಹಕ್ಕಿಯೇ, ನೀ ಹೋಗಿ ಬಂದಿಯಲ್ಲ, ಹೋಗಿ ಬಂದು ನೋಡಿ ಬಂದಿಯಲ್ಲ. ಹೌದು, ನೋಡಿ ಬಂದಿದ್ದೇನೆ. ಮಸ್ತ್ ಇರಬೇಕಲ್ಲ ಅಂತು. ಹೌದು, ಅದಕ್ಕೆ ಅಷ್ಟೇ ಮಸ್ತದೆ. ಆದರೆ ಏನು ಮಾಡೋದು, ನಿನಗೆ ವರ್ಷಗಳೇ ಹೋಗ್ತಾವ. ಅದು ಅಂತೂ ಪ್ರತಿ ವರ್ಷ, ಪ್ರತಿ ಕ್ಷಣ 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 ಅದನ್ನು ನೆನಪ ಮಾಡಿಕೊಂಡ್ರೆ ಎಷ್ಟು ಆನಂದ ಆದೀತು ಹೇಳು. ನಾನು ಗೌರಿ ಶಂಕರಕ್ಕೆ ಹೊರಟೇನಿ, ಪ್ರತಿ ಕ್ಷಣ ಹೋಗಿ ಮುಟ್ಟೋದು ಕೂಡಲೇ ಉಳಿಯೋದಿಲ್ಲದು. ಅದಕ್ಕೆ ತಡ ಆದರೆ ಚಿಂತೆ ಇಲ್ಲ, ತಡನೇ ಆಗಬೇಕು ನೋಡು, ಆನಂದ ಪಡ್ಬೋದು. ಸುಮ್ಮನೆ ಹಿಂಗೆ ಹೋಗಿ ಬಂದರೆ ಏನಾಯಿತು, ನಾವು ತಡ ಆಗಿ ಹೋಗ್ತೇವೆ. ಪ್ರತಿ ಕ್ಷಣ ಸಂತೋಷ ಪಡ್ತೇನೆ. ನನ್ನ ಮನಸ್ಸಿನಲ್ಲಿ ಹಿಮಾಲಯ, ನನ್ನ ಮನಸ್ಸಿನಲ್ಲಿ ಹಿಮಾಲಯ, ಕಣ್ಣುಗಳಲ್ಲಿ ಹಿಮಾಲಯ. ಅಲ್ಲೇನು, ಮೈ ಹೋಲ್ ಬೀಯಿಂಗ್ ಈಸ್ ಫಿಲ್ಡ್ ವಿತ್ ದ ಥಾಟ್ ಆಫ್ ಹಿಮಾಲಯನ್ ಮೌಂಟೇನ್ಸ್. ಎಲ್ಲ ತುಂಬಿ ಹೋಗಿ, ನನ್ನ ಮನಸ್ಸೆಲ್ಲ ಅದರಿಂದ ತುಂಬಿ ಹೋಗಿದೆ. ಹಿಮಾಲಯ ಹಂಗೆ ಭಾವ ಬರಬೇಕಾಗ್ತದೆ. ಸಾಧನೆ ಯಾವುದನ್ನು ಮಾಡಬೇಕಂತೇವೆ ಅದು ಮೈ ಉಣಬೇಕಾಗ್ತದೆ, ಅದು ಮನಸ್ಸನ್ನು ತುಂಬಬೇಕಾಗ್ತದೆ. ಆ ಬಳಿಕ ಒಬ್ಬ ಮನುಷ್ಯ ವಿಜ್ಞಾನಿಯಾಗ್ತಾನ, ಸಂಗೀತ ಶಾಸ್ತ್ರಜ್ಞನಾಗ್ತಾನ. ಅಲ್ಲ ಆಗೋದಿಲ್ಲೇನು? ಎಲ್ಲ ದೊಡ್ಡ ದೊಡ್ಡ ಸಂಗೀತಜ್ಞರೇನು ಒಂದು ದಿವಸದಾಗ ಆಗ್ಯಾರೇನು? ಒಂದು ದಿವಸದಾಗ ಆಗ್ಯಾರೇನು? ಯಾರೇ ಏನೇ ಮಾಡಲಿ ಬಿಡಲಿ ಎಲ್ಲವನ್ನ ಮರೆತು ಒಬ್ಬ ಸಂಗೀತಗಾರ ಹಗಲ ರಾತ್ರಿ ಕಷ್ಟಪಡ್ತಾನೆ ಇರ್ತಾನ. ಧ್ವನಿ ತೀಡೋದೇನು ಸಾಮಾನ್ಯ? ಒಂದೀಟೂ ವ್ಯತ್ಯಾಸ ಆಗದಂಗೆ ಸ್ವರ ರೂಢಿಸೋದೇನು ಸಾಮಾನ್ಯ ಮಾತೇನು? ಅಷ್ಟು ಸಾಧನೆ ಅದು. ಹಾಗೆ ಜಗತ್ತಿನಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡ್ಕೋತ ಹೋಗ್ತೀವಿ. ಕೆಲವು ವೈಯಕ್ತಿಕ ಸಾಧನೆಗಳಿರ್ತಾವೆ, ಕೆಲವು ಸಾಮೂಹಿಕ ಸಾಧನೆಗಳು ಇರ್ತವೆ. ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದೇವಿ. ಅದೇನು ಒಂದು ದಿವಸದ ಸಾಧನೆ ಅಲ್ಲ, ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಸಾವಿರ ಜನ, ಲಕ್ಷ ಜನ, ಕೋಟಿ ಜನ ಪ್ರಯತ್ನ ಮಾಡಿದರು 100 ವರ್ಷಗಳ ಕಾಲ. 1857, ಅದಕ್ಕಿಂತ ಹಿಂದೆ ಒಂದಿಷ್ಟು 47, ಅಲ್ಲಿಂದ ಇಲ್ಲಿವರೆಗೆ 47ರವರೆಗೆ 100 ವರ್ಷಗಳ ಕಾಲ ಸಾಧನೆ ಮಾಡಿದರು, ಹೋರಾಟ ಮಾಡಿದರು. ಮಾಡಿದವರು, ಕಷ್ಟಪಟ್ಟವರು, ಪ್ರಾಣ ಕೊಟ್ಟರು. ನಾವೇನೂ ಮಾಡಿಲ್ಲ, ಆರಾಮದೇವಿ, ಅನುಭವಿಸಕತ್ತೇವೆ. ಇದರ ಪ್ರಜ್ಞೆ ಇದ್ದರೂ ಎಷ್ಟೋ ಭಾರತ ಸುಂದರ ಆಗ್ತದ. ಯಾರೋ ಮಾಡಿದರು. 1857ರಲ್ಲಿ ಯಾರ್ಯಾರು ಇದ್ರೋ ಸತ್ತು ಹೋಗ್ಯಾರ. ಅವರು ಸ್ವಾತಂತ್ರ್ಯ ಅನುಭವಿಸಿಲ್ಲ, ಅದರ ಫಲ ಉಳ್ಳಿಲ್ಲ. ಆ ಬಳಿಕ ಹುಡುಗರು ಬಂದರು, ಶಾಲೆ ಹುಡುಗರು ಬಂದರು, ಮಕ್ಕಳು ಬಂದರು, ಸಾವಿರ ಮಕ್ಕಳು ಬಂದರು. ಅವರು ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯದ ಕನಸ ಕಂಡ್ರು, ಪ್ರಾಣ ಕೊಟ್ಟರು, ಗಲ್ಲಿಗೆ ಇರಿದ್ರು, ಜೈಕಾರ ಹಾಕಿದರು, ಹೋಗಲಿ ಅಂದರು. ಕೊನೆಯ ಕ್ಷಣದಲ್ಲಿ ಸಂತೋಷದ ಕಣ್ಣೀರ ಸುರಿಸಿದರು. ಈ ಜಗತ್ತಿನಿಂದ ಮರೆಯಾಗಿ ಹೋದರು. ಅವರು ಸ್ವಾತಂತ್ರ್ಯ ಅನುಭವಿಸಲಿಲ್ಲ, ಅದರ ಕನಸ ಕಂಡಿದ್ದರು. ಆ ಬಳಿಕ ಕೆಲವು ಜನ ಬಂದರು, ಬಹಳ ದೊಡ್ಡವರು ಬಂದರು, ಹುಡುಗರು ಬಂದರು, ಜೈಕಾರ ಹಾಕಿದರು, ಎದೆ ಕೊಟ್ಟರು. ಅಂಥ ಮಕ್ಕಳು ಹೋದರು. ಹೋಗುವಾಗ ಬಹಳ ಆನಂದವಾಗಿ ಹೋಗ್ತೀವಿ ಅಂತ ಹೇಳಿ ಹೋದ್ರು. ಸಣ್ಣ ಹುಡುಗರು, ಹೈಸ್ಕೂಲ್ ಹುಡುಗರು, ಪ್ರಾಥಮಿಕ ಶಾಲೆ ಮಕ್ಕಳು ಹಂಗೆ ಹೋದರು. ಏನ ತ್ಯಾಗ! ಅವ್ರಿಗೆ ಯಾರೂ ಏನೂ ಕೊಡಲಿಲ್ಲ, ಅವ್ರದ್ದೊಂದು ಫೋಟೋ ಸಹಿತ ಎಲ್ಲಿ ಇಡಲಿಲ್ಲ, ಅವ್ರನ್ನ ಯಾರೂ ನೆನಪು ಮಾಡಿಕೊಂಡಿಲ್ಲ. ಆದರೆ ಅವರು ಸಾವಿರ ಜನ
ಸಾವಿರಾರು ಜನ. ಕೊನೆಗೆ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಿಂದ ಕ್ವಿಟ್ ಇಂಡಿಯಾ, ಚಲೇ ಜಾವ್, ಹೊರಟು ಹೋಗಿ ಅಂದರು. ಆ ಧ್ವನಿ ಎಷ್ಟು ಜೋರಾಗಿತ್ತು ಅಂದರೆ ಬ್ರಿಟಿಷರು ಹೋದರು. 100 ವರ್ಷಗಳ ಇತಿಹಾಸದ ಹೋರಾಟ ಒಂದ ದಿವಸದಾಗ ಬಂದದ್ದಲ್ಲ, ಒಂದ ರೀತಿ ಪ್ರಯತ್ನ ಪಟ್ಟದ್ದಲ್ಲ. ಅನೇಕ ಜನ ಅನೇಕ ರೀತಿ ಎಲ್ಲ ತ್ಯಾಗ ಮಾಡಿದರು, ಎಲ್ಲವನ್ನ ಕೊಟ್ಟರು. ಅವರು ಬಡವರಾಗೇ ಹೋದರು, ಏನೂ ಇರಲಿಲ್ಲ, ಉಣ್ಣಕ್ಕೆ ತಿನ್ನಕ್ಕೆ ಸಹಿತ ಇರಲಿಲ್ಲ ಎಷ್ಟೋ ಸಲ. ಅಂಥವರೆಲ್ಲ ಮಾಡಿದರು. ನಾವಿಂದ ಹಿಂಗದೆ ನಾವು ಯಾರನ್ನ ನೆನೆಸ್ತೇವೆ? ಸುಮ್ಮನೆ ವಿಚಾರ ಮಾಡುವಂಗ. ನಾವು ಸಂಪತ್ತನ್ನು ಅನುಭವಿಸ್ತಾ ಇದ್ದೇವೆ, ಸ್ವಾತಂತ್ರ್ಯದ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಅದಕ್ಕಾಗಿ ಪರಿಶ್ರಮ ಮಾಡಿದವರು ಬಹಳ ಜನ. ಅವರೆಲ್ಲ ಹೋಗ್ಯಾರ. ಅವ್ರು ಹೆಂಗೆ ಹೋಗಿದ್ರು ಅಂದರೆ ನಮಗೆ ಆಗಲಿಲ್ಲ ಅಂತ ಹೋಗಿಲ್ಲ. ಅವ್ರ ತಲೆಯೊಳಗೆ ಸ್ವಾತಂತ್ರ್ಯ, ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಕಣ್ತುಂಬ ಬರೇ ಅದೇ, ಅದನ್ನೇ ತುಂಬಿಕೊಂಡು ಬದುಕಿನಲ್ಲಿಯೇ ಸ್ವತಂತ್ರ ಆಗಿ ಹೋದವರು ಆ ಹುಡುಗರು. ಅಷ್ಟು ಜನ. ಪರಿಶ್ರಮ ಬೇಡವೇ? ಪರಿಶ್ರಮ ಸತುದೀರ್ಘಕಾಲ ನಾವು ಕಷ್ಟಪಟ್ಟು ಮಾಡಬೇಕಂತ ಹೊರಡಬೇಕು. ಸುಮ್ಮನೆ ವರದಕ್ಷಿಣೆ ತಗೊಂಡು ಮನೆ ಕಟ್ಟಿಕೊಂಡು ಬದುಕೋದಲ್ಲ. ಮನೆ ನಾನೇ ಕಟ್ಟಬೇಕು, ನಾನೇ ಗಳಿಸಬೇಕು, ನಾನೇ ಸುಂದರಗೊಳಿಸಬೇಕು. ಹಿಂಗಿರಬೇಕು. ಎಲ್ಲ ಹೆಣ್ಣು ಮಕ್ಕಳ ಎದುರು ಹೋಗಿ ಭಿಕ್ಷಾ ಬೇಡಿ. ಇಲ್ಲೇನು ವರದಕ್ಷಿಣೆ ಅಂದ್ರೇನು? ಭಿಕ್ಷಾ ಬೇಡು. ದೇವರ ಎದುರಿಗೆ ಭಿಕ್ಷಾ ಅಲ್ಲ, ಪುರುಷರ ಎದುರಿಗೆ ಭಿಕ್ಷಾ ಅಲ್ಲ, ಪಾಪ ಹೆಣ್ಮಕ್ಕಳ ಎದುರಿಗೆ ಭಿಕ್ಷಾ ಬೇಡೋರು ಅಲ್ಲವೇನು ಹೇಳಿ? ಯಾರು ಬೇಡವರು? ಪುರುಷರು ಬೇಡವರು ಅಷ್ಟೆ. ಅದ್ರಾಗ ಬಹಳ ಕಲಿತವರು ಬೇಡವರು. ಕಲಿತವ್ರ ಭಿಕ್ಷಾ ಪಾತ್ರೆ ಬಹಳ ದೊಡ್ಡ ಇರ್ತಾವ. ಅದನ್ನು ತುಂಬಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಇಂಥ ಭಿಕ್ಷುಕರನ್ನ ಲಗ್ನ ಆಗೋದಾದ್ರೆ ಗತಿ ಹೆಂಗಾಗ್ತದ ಹೇಳಿ? ಭಿಕ್ಷುಕರಲ್ಲೇನು? ಪುರುಷರಂದ್ರೆ ಹೆಂಗೆ? ವರ ಹೆಂಗಿರ್ತಾನೆ? ಒಂದು ಇಷ್ಟ ಬೇಡನ ಗಳಿಸಿ ಮಾಡಬಲ್ಲೆ ಅಂತಿರ್ತಾನೆ. ಅವನಿಗೆ ವರ ಅಂದ್ರೆ ಏನು? ಶ್ರೇಷ್ಠ ಅಲ್ಲೇನು? ವರ ಅಂದ್ರೆ ಕಟ್ಕೊಂಡವಲ್ಲ. ನಾವೇನು ತಿಳ್ಕೊಂಡೇವಿ? ಪಟ್ಟಿ ಕಟ್ಕೊಂಡವ ವರ ಅಂತ ತಿಳ್ಕೊ. ವರ ಅಂದ್ರೆ ಶ್ರೇಷ್ಠ. ನನ್ನ ಕಾಲ ಮ್ಯಾಗ ನಾನು ನಿಲ್ಲಬಲ್ಲೆ, ನಿನ್ನೂ ರಕ್ಷಣಾ ಮಾಡಬಲ್ಲೆ ಅನ್ನೋ ತಾಕತ್ತು ಯಾರಿಗದ ಅವ್ರಿಗೆ ವರ ಅಂತಾರೆ. ಅವ್ರ ಲಗ್ನ ಆಗಬೇಕಷ್ಟೆ ಅಲ್ಲವೇ? ಇನ್ನು ಎಲ್ಲ ಇವ್ರದೇ. ಎಮ್ಮೆ ಆಗ್ಯದ, 10 ಲಕ್ಷ ಕೊಡ್ರಿ. ಇಲ್ಲೇ ನಾವು ಅದಕ್ಕಿಂತ ಬಹಳ ಮುಂದೆ ಹೋಗೇವಿ. ಯಾವುದು ಇಂಡಸ್ಟ್ರಿಯಾಲಿಸ್ಟ್, ನಾವು ಇಷ್ಟು ಕೊಡ್ರಿ. ಹಿಂಗೆ ಅನ್ಕೋತು. ಆದರೆ ಬುಟ್ಟಿನೇ ದೊಡ್ಡದಾತೆ ವಿನಃ ಎದಿ ಸಾಣದಾಕೋತು ಹೋಯ್ತಲ್ಲ. ಇದನ್ನು ಇವ ಗಳಿಸ್ತಾನೇನು, ಕಟ್ತಾನೇನು ಜೀವನವನ್ನು? ಈ ಮನೆ ಯಾರ್ದು? ಅವಾಗ ಹೇಳಕ್ಕೆ ತಾಕತ್ತೇ ಇಲ್ಲ. ಯಾಕಂದ್ರೆ ಅವನದಲ್ಲದು. ಮನ್ಯಾಗ ಮಸ್ತಾಗಿ ಎಲ್ಲ ಟೇಬಲ್ ಇಟ್ಕೊಂಡು, ಕುರ್ಚಿ ಇಟ್ಕೊಂಡು ಎಲ್ಲ ಮಸ್ತಾಗಿ ಅದಾನ. ಮನೆ ಮುಂದೆ ಕಾರ. ಗೆಳೆಯರು ಬಂದಾರ ಭಾಳ ದೂರದಿಂದ. ಅವ್ರು ಕೇಳಿದ್ರು, ಏನಪ್ಪ ಮನೆ ಭಾಳ ಅದ್ಭುತ, ಯಾವಾಗ ಕಟ್ಟದಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇದು ಮಾವಂದಂತೂ ಗೊತ್ತೇ ಇರಲಿಲ್ಲ. ಮನೆ ಏನಪ್ಪ ಎಷ್ಟು ಮಸ್ತ್ ಕಟ್ಟಿದೆ, ಯಾರ್ದು ಅಂದ. ಅವರು ಇದ್ರಲ್ಲ ಮನೆಯವರು, ಅವ್ರು ನಕ್ಕರು. ಅವೇನು ಹೇಳ್ತಾನ ಅಂದರು, ಗಾಡಿ ಪಡಿ ಮಾಡಿದೆಯಲ್ಲಪ್ಪ, ಯಾವಾಗ ತಗೊಂಡು ಗಾಡಿ? ಅವ್ರು ಅಂದರು, ಅವೇನು ತಗೋತಾನ ಅಂದರು. ಏನೋ ಪೀಠೋಪಕರಣಗಳು ಫ್ರಾನ್ಸ್ದಿಂದ, ಜರ್ಮನ್ದಿಂದ ಎಲ್ಲ ಕಡೆಯಿಂದ ತರಿಸಿದೆಯಲ್ಲ, ಅವ ಎಲ್ಲಿ ತರಿಸ್ತಾನ? ಕುಂತಾನ ಅಟ್ಟೆ, ಅವಾಗೇನು ಗೊತ್ತದ? ಈ ಮಟ್ಟಕ್ಕೂ ಆದ ಬಳಿಕ ಇವರು ಭಾರತವನ್ನು ಹೆಂಗೆ ಕಟ್ಟುತ್ತಾರ? ಪರಿಶ್ರಮ ಮಾಡೋರು ಭಾರತವನ್ನು ಕಟ್ಟುತ್ತಾರೆ. ಭೂಮಿಯಾಗ ದುಡಿಯುವಂಥ ಒಕ್ಕಲಿಗರ ಭಾರತವನ್ನು ಕಟ್ಟುತ್ತಾರೆ. ಅದ ಒಕ್ಕಲಿಗ ಮಣ್ಣಿನ ಕೂಡ ಮಣ್ಣಾಗಿ
ನೀರಿನ ಕೂಡ ನೀರಾಗಿ ಕಷ್ಟಪಟ್ಟು ಭೂಮಿಯನ್ನು ಹಚ್ಚು ಹಸಿರ ಮಾಡಿದಂಥ ವ್ಯಕ್ತಿ ಅದಾನಲ್ಲ, ಅವನ ಪರಿಶ್ರಮ ತಪಸ್ಸು ಈ ದೇಶವನ್ನು ಕಟ್ಟುತ್ತದ. ಹಗಲ ರಾತ್ರಿ ದುಡಿಯುವಂಥ ವಿಜ್ಞಾನಿಗಳು ಕಟ್ತಾರ, ಇಲ್ಲೇನು ಎಲ್ಲವನ್ನ ತ್ಯಾಗ ಮಾಡುವಂಥ ಹೆಣ್ಣು ಮಕ್ಕಳು ಕಟ್ತಾರ. ಬೇಕು, ಕಟ್ಟೋದಕ್ಕೆ ಪರಿಶ್ರಮ ಬೇಕಾಗ್ತದೆ. ಸತು ದೀರ್ಘಕಾಲ, ಬಹಳ ದಿನಗಳ ಕಾಲ ನಾವು ಮನಸ್ಸು ತಯಾರು ಮಾಡಬೇಕು. ನಮಗೆ ಕಷ್ಟ ಆಗ್ತದೆ, ಆದರೆ ಕಷ್ಟ ಆದರೆ ಏನಾಯಿತು, ಒಳ್ಳೆಯ ಫಲ ಸಿಗ್ತಾವ ಅಂತ ನಾವು ಹೊರಡಬೇಕಾಗ್ತದೆ. ಆವಾಗ ಒಂದು ಸಾಧನೆ ಸಿದ್ಧಿ ಮಾಡಲಿಕ್ಕಾಗ್ತದೆ ಅಂತ ಪತಂಜಲ